ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇನ್ನೇನು ಆಗಸ್ಟ್ ತಿಂಗಳು ಬರ್ತಾ ಇದೆ ಅಲ್ವಾ, ಈ ಆಗಸ್ಟ್ ತಿಂಗಳಲ್ಲಿ ನಮ್ಮ 12 ರಾಶಿಗಳವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಏನು ಭವಿಷ್ಯ ಇರ್ತದೆ, ಯಾವ ಗ್ರಹ ಅವರನ್ನು ಆಳುತ್ತೆ, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತು ಬಹಳ ವಿಶೇಷವಾಗಿ ಮೇಷ, ವೃಷಭ, ಮಿಥುನ, ಕರ್ಕಾಟಕ ಈ 4 ರಾಶಿಗಳವರಿಗೆ ಯಾವ ಪ್ಲಾನೆಟ್ಸ್ ಅವರನ್ನ ಆಗಸ್ಟ್ ತಿಂಗಳಲ್ಲಿ ಆಳುತ್ತೆ ಅದರ ಬಗ್ಗೆ ಮಾತ್ರ ಟಿಪ್ಪಣಿ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಮೊದಲನೇದಕ್ಕೆ ಬಂದ್ಮೇಲೆ ನಮ್ಮ ಮೇಷರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರನ್ನ ಆಳ್ತಾನೆ ಅಂತ ಇಂಡಿಕೇಶನ್ ಇದೆ. ಹಾಗಾದ್ರೆ ರಾಹು ಮಹಾರಾಜ ಎಲ್ಲಿದ್ದಾನೆ? ನಿಮಗೆ ಚಂದ್ರನಿಂದ ಆತ ಲಾಭಸ್ಥಾನದಲ್ಲಿ ರಾಹು ಮಹಾರಾಜ ಇರುವುದರಿಂದ, ರಾಶಿಗೆ ಲಾಭಸ್ಥಾನದಲ್ಲಿ ರಾಹು ಮಹಾರಾಜ ಇರುವುದರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಎಲ್ಲ ಇಚ್ಛೆಗಳು ಪೂರೈಕೆ ಆಗುವಂಥದ್ದು, ಸ್ಯಾಲ್ರಿಯಲ್ಲಿ ಒಳ್ಳೆ ರೀತಿ ಸ್ಯಾಲ್ರಿ ಬರುವಂಥದ್ದು, ಲಾಭ ಬರುವಂಥದ್ದು, ಒಂದಷ್ಟು ಇಷ್ಟಾರ್ಥಗಳು ನಿಮ್ಮದು ಸಿದ್ಧಿ ಆಗುವಂಥ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್. ಆದರೂ ಕೂಡ ರಾಹು ಮಹಾರಾಜ ತನ್ನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಎಲ್ಲಾದರೂ ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮೇ ಬಿ ಆನ್ಲೈನ್ ಫ್ರಾಡ್ ಆಗುವಂಥ ಸಾಧ್ಯತೆಗಳಿರ್ತದೆ. ಕೆಲವೊಂದು ಬಾರಿ ಇನ್ವೆಸ್ಟ್ಮೆಂಟ್ ಅಲ್ಲಿ ತೊಂದರೆಗಳಾಗಬಹುದು, ಜಾಗರೂಕರಾಗಿರ್ಬೇಕಾಗುತ್ತೆ. ಕೆಲವರಿಗೆಲ್ಲ ಎಕ್ಸ್ಟ್ರಾ ಮೆರಿಟಲ್ಸ್ ಇದ್ರೆ ಮೇ ಬಿ ಡೆಫಿನೆಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಸರ್. ಅದರ ಬಗ್ಗೆ ತುಂಬಾ ಗಮನ ಕೊಡಿ ಅಂತ ಹೇಳ್ತೇನೆ. ಅಪರಿಚಿತ ವ್ಯಕ್ತಿಗಳ ಜೊತೆಗೆ ತುಂಬಾ ಸಂಬಂಧಗಳು ಬೇಡ, ಅಥವಾ ಅವ್ರನ್ನ ನಂಬುವುದು ಕೂಡ ಬೇಕಾಗಿಲ್ಲ. ಯಾರನ್ನಾದ್ರೂ ತುಂಬಾ ನಂಬಲಿಕ್ಕೆ ಹೋಗಿ ಅಲ್ಲಿಂದಲೇ ಸಮಸ್ಯೆಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದ್ದೇ ಇದೆ. ಜಾಗರೂಕರಾಗಿರಿ, ಗೆಲುವು ನಿಮ್ಮದಾಗುತ್ತೆ. ಇನ್ನು ನಿಮ್ಮ 12ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಈಗ ಈ ಒಂದು ಆಗಸ್ಟ್ ತಿಂಗಳಿಗೆ ಆತ ವಕ್ರಿಯಾಗಿ ಆತ ಲಾಭಸ್ಥಾನದ ಕಡೆಗೆ ಬರುವುದರಿಂದ ಮೇಷರಾಶಿಯವರಿಗೆ ತಾತ್ಕಾಲಿಕ ರೂಪದಲ್ಲಿ ಈ ಒಂದು 7.5 ಸ್ವಲ್ಪ ಮಟ್ಟಿಗೆ ಮುಕ್ತಿ ದೊರೆಯುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಶನಿ ಮಹಾರಾಜ ಲಾಭಸ್ಥಾನಕ್ಕೆ ಬರುವುದರಿಂದ ಅಲ್ಲಿ ಕೂಡ ಒಂದಷ್ಟು ಇಚ್ಛೆಗಳನ್ನು ಪೂರೈಕೆ ಮಾಡ್ಕೊಳ್ಳಿಕ್ಕೆ ಶನಿ ಮಹಾರಾಜ ಡೆಫಿನೆಟ್ ಆಗಿ ನಿಮಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಶನಿ ಮಹಾರಾಜ ಬ್ಲೆಸ್ಸಿಂಗ್ ಅಂತೂ ಮಾಡಿಯೇ ಮಾಡ್ತಾನೆ. ಸೆಕೆಂಡ್ ಹೌಸ್ ಅಲ್ಲಿ ಕುಜ ಇರುವುದರಿಂದ ಬಂದಂತ ಹಣಕಾಸು ಎಲ್ಲೋ ಒಂದು ಕಡೆ ಲೋನ್ ಕಟ್ಟಲಿಕ್ಕೆ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ, ಅಥವಾ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಅಥವಾ ಕುಟುಂಬಕ್ಕೆ ಬೇಕಾಗಿ ಖರ್ಚು ಮಾಡಬೇಕಾದಂತ ಅನಿವಾರ್ಯತೆ ಬರ್ಬೋದು. ಯಾಕಂದ್ರೆ ಸೆಕೆಂಡ್ ಹೌಸ್ ಅಲ್ಲಿ ಕುಜನ ಒಂದು ಪ್ರಭಾವ ಇರುವುದರಿಂದ ಈ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ. 3ನೇ ಮನೆಯಲ್ಲಿ ಬುಧ ಭ್ರಮಣ ಮಾಡ್ತಾ ಇರೋದರಿಂದ ಎಲ್ಲೊಂದ್ ಕಡೆ ಕೆಲವರಿಗೆಲ್ಲ ಎಕ್ಸಾಮ್ ಕಟ್ಟಬೇಕಾದಿತ್ತು, ಕೆಲವರಿಗೆಲ್ಲ ಏನೋ ಸ್ಟೇಟಸ್ ಬೇಕು, ಎಕ್ಸಾಮ್ ಅದಕ್ಕೋಸ್ಕರ ನೀವು ಎಕ್ಸಾಮ್ ಕಟ್ಬೋದು. ಕೆಲವರಿಗೆಲ್ಲ ಅವ್ರಿಗೆ ಈ ಇಂಟರ್ವ್ಯೂ ಕೊಡ್ಲಿಕ್ಕೆ ಇರ್ತದೆ, ಖಂಡಿತ ಅದನ್ನು ಮಾಡ್ಬೋದು. ಮೇ ಬಿ ಸಕ್ಸಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರುವುದರಿಂದ ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿಕೊಂಡು ಹೋಗಿ, ಒಳ್ಳೆದಂತೂ ಆಗಿ ಆಗುತ್ತೆ. 4th ಹೌಸ್ ಅಲ್ಲಿ ಗುರು ಮಹಾರಾಜ ರವಿ ಜೊತೆಗೆ ಭ್ರಮಣ ಮಾಡ್ತಾ ಇರುವುದರಿಂದ ಎಲ್ಲೊಂದು ಕಡೆ ಏನಾಗುತ್ತೆ, ಚಂದ್ರನಿಂದ ಕೇಂದ್ರದಲ್ಲಿ ಗುರು ಇರುವುದರಿಂದ ಸ್ವಲ್ಪ ಗಜಕೇಸರಿ ಯೋಗದಂತ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗಿರುವುದರಿಂದ ಇದರಿಂದ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು, ಮನೆಯಲ್ಲಿ ಒಂದು ಅಶಾಂತಿಯ ವಾತಾವರಣ ಇದ್ರೆ ಮೇ ಬಿ ಅಶಾಂತಿಯ ವಾತಾವರಣದಲ್ಲಿ ನಿರ್ಮಾಣ ಆಗುವಂಥದ್ದು, ರವಿಯ ಒಂದು ಉಪಸ್ಥಿತಿ ಅಲ್ಲಿರುವುದರಿಂದ ಮೇ ಬಿ ಕೆಲವರಿಗೆಲ್ಲ ಮನೆ ಬಿಟ್ಟು ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ಬರುವಂಥದ್ದು, ಖಂಡಿತ ಘಟನೆಗಳು ಘಟಿಸಬಹುದು. ಖಂಡಿತ ರೆಡಿ ಆಗಿರಿ, ಒಳ್ಳೆ ರಿಸಲ್ಟ್ ಅಂತ ಅದರಲ್ಲೂ ಬರುತ್ತೆ. ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. 5ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತುವಿನ ಒಂದು ಸಂಯೋಗ ಇರುವುದರಿಂದ ಪ್ರೀತಿ ಪ್ರೇಮದಲ್ಲಿ ತೊಂದರೆಗಳಾಗುವಂಥದ್ದು, ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು, ಅಥವಾ ಕೆಲವೊಂದು ಬಾರಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಕೆಲವೊಂದು ಬಾರಿ ನಿಮ್ಮ ಪ್ರೀತಿ ಪ್ರೇಮ ಬ್ರೇಕ್ ಆಗಿ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ಇದ್ದೇ ಇರ್ತದೆ. ಕೆಲವೊಂದು ಬಾರಿ ಮಕ್ಕಳ ವಿಚಾರದಲ್ಲಿ ಕೂಡ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಇರ್ತದೆ. ಇದೆಲ್ಲ ಟೆಂಪರರಿ ಆಗಿರ್ತದೆ, ಮತ್ತೆ ಎಲ್ಲವೂ ಕೂಡ ಸರಿಯಾದ ವೇಯಲ್ಲಿ ನಡೀಲಿಕ್ಕೆ ಶುರು ಆಗುತ್ತೆ. ಓಕೆನಾ? ಓವರಾಲ್ ನಮ್ಮ ಮೇಷರಾಶಿಯವರಿಗೆ ಮಿಕ್ಸ್ ಫಲ ಇದೆ, ತೊಂದರೆ ಇಲ್ಲ. ಓವರಾಲ್ ಜಾಸ್ತಿ ಒಳ್ಳೆ ಫಲನ ಇರುವುದರಿಂದ ಈ ಒಂದು ಆಗಸ್ಟ್ ತಿಂಗಳು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಬಗ್ಗೆ ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್. ನೀವೇನು ಮಾಡ್ಬೋದು, ಈಗ ನಮಗೆ ರಾಹುವಿನ ಇಂಪ್ಯಾಕ್ಟ್ ಬಂದಿರೋದರಿಂದ ನೀವು ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಆನಂತರ ನಾಗದೇವರಿಗೆ ಎಲ್ಲಾದರೂ ಅಭಿಷೇಕ ಮಾಡಿಸಿ ಅಥವಾ ಸುಬ್ರಹ್ಮಣ್ಯನ ಸೇವೆ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಆಗಸ್ಟ್ ತಿಂಗಳಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಫ್ರಾಡ್ ಆಗಬೇಕು, ತೊಂದರೆ ಆಗಬೇಕಂದಾಗ ಅದರಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಈ ಪ್ರಬುದ್ಧತೆ ಬಂದು ಅದರಿಂದ ನೀವು ಹೊರಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ. ಪ್ರಯತ್ನ ಮಾಡಿ ನೋಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ ನಮ್ಮ ಮೇಷರಾಶಿಯವರಿಗೆ. ಇನ್ನು ನೆಕ್ಸ್ಟ್ ಬಂದ್ಮೇಡ ನಮ್ಮ ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾಗಿ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ ಏನ್ ಮಾಡ್ತಾನೆ ನಿಮ್ಗೆ ಅಂದ್ರೆ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮನ್ನ ರವಿ ಮಹಾರಾಜ ಆಳ್ತಾನೆ. ಇದರ ಅರ್ಥ ಏನಂದ್ರೆ ರವಿ ಮಹಾರಾಜ ಎಲ್ಲೊಂದ್ ಕಡೆ 4th ಲಾರ್ಡ್ ಆಗಿ ತನ್ನಿಂದ 12ನೇ ಮನೆಯಲ್ಲಿ 3ನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ. ಯಾರಿಗೆಲ್ಲ ಮನೆ ಚೇಂಜ್ ಮಾಡ್ಬೇಕಂತ ಒಂದು ಆಸೆ ಇದೆ, ಖಂಡಿತ ಆಸೆ ಈಡೇರುತ್ತೆ. ಖಂಡಿತ ಮನೆ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಖಂಡಿತ ಮಾಡ್ಬೋದು ನೀವು. ಆನಂತರ ಮನೆಯಿಂದ ದೂರ ಹೋಗುವಂತ ಯೋಗ ಇದೆ, ಟ್ರಾವೆಲಿಂಗ್ ಮಾಡುವಂತ ಯೋಗ ಇದೆ. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಕೂಡ ಅದು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ. 3rd ಹೌಸ್ ಬಂದು ಸ್ಟೇಟಸ್ಗೆ ಸಂಬಂಧಪಟ್ಟಂತೆ, ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆ, ಪೇಪರ್ ವರ್ಕ್ಗೆ ಸಂಬಂಧಪಟ್ಟ ಕೆಲಸ ಮಾಡುವುದರಿಂದ ಮೇ ಬಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಸ್ಟೇಟಸ್ ಬೇಕು, ಅಧಿಕಾರ ವರ್ಗಕ್ಕೆ ಹೋಗಬೇಕು. ಇಷ್ಟವರೆಗೆ ಯಾರು ಕೂಡ ನನ್ನನ್ನ ಕಾರ್ಯಕ್ಷೇತ್ರದಲ್ಲಿ ರೆಕಗ್ನೈಸ್ ಮಾಡ್ತಾ ಇಲ್ಲ, ಬಟ್ ಈ ಸಂದರ್ಭ ನೀವು ಪ್ರಯತ್ನ ಮಾಡಿದಾಗ ಎಲ್ಲರೂ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಎಲ್ಲರಿಗೂ ನೀವು ಯಾರಂತ
ಗೊತ್ತಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಯತ್ನ ಮಾಡಿ, ಅಲ್ಲಿ ಕೂಡ ಗೆಲುವು ನಿಮ್ಮದಾಗುತ್ತೆ. ಹೊಸತಾಗಿ ಇಂಟರ್ವ್ಯೂ ಕೊಡುವವರಿಗೆ ಕೂಡ ನಿಮ್ಮ ಒಂದು ರವಿ ಮಹಾರಾಜ 3ನೇ ಮನೆಯಲ್ಲಿ ತನ್ನ ಪ್ರಭಾವ ಬೀರ್ತಾ ಇರುವುದರಿಂದ ಗುರು ಜೊತೆಗೆ ಸೇರಿಕೊಂಡು ಯಾರಿಗೆಲ್ಲ ಇಂಟರ್ವ್ಯೂ ಕೊಡಿ, ಅದು ಪಾಸ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಕೆಲಸ ಸಿಗದವರಿಗೆ ಹೊಸ ಕೆಲಸಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ಕೂಡ ನಿಮ್ಮ ಕೈಗೂಡುವಂಥ ಸಾಧ್ಯತೆಗಳು ಇದ್ದೇ ಇದೆ. ಚಂದ್ರನಿಂದ 3ನೇ ಮನೆಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಇರೋದರಿಂದ ನಿಮ್ಮ ಕೆಲಸದವರು ಯಾರಿರ್ತಾರೆ ಅಥವಾ ಯಾರಾದರೂ ಕೂಡ ನಿಮ್ಮ ಮನೆಯಲ್ಲೇ ಕೆಲಸ ಮಾಡೋರು ಇರ್ಬೋದು, ದಯವಿಟ್ಟು ಅವ್ರ ಜೊತೆಗೆ ಜಗಳ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅನ್ಯಥ ದೊಡ್ಡ ಮಟ್ಟಿಗೆ ಲಾಸಸ್ ಅನ್ನು ನೋಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಇನ್ನು ನಿಮ್ಮ ರಾಶಿಯಲ್ಲಿನೇ ಕುಜನ ಭ್ರಮಣ ಆಗ್ತಾ ಇರೋದರಿಂದ, ಕುಜ ಬಂದು ನಿಮಗೆ ವ್ಯಯಾಧಿಪತಿ ಮತ್ತು 7th ಲಾರ್ಡ್ 7ನೇ ಮನೆ ಅಧಿಪತಿ ಆಗಿರುವುದರಿಂದ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು. ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಹಣಕಾಸಿನ ವಿಚಾರಗಳನ್ನು ಇಟ್ಟುಕೊಂಡು ಒಂದಷ್ಟು ವಾಗ್ಯುದ್ಧಗಳಾಗುವಂಥದ್ದು, ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಕಾಮ್ ಆಗಿದ್ದು ಕೂಲ್ ಆಗಿದ್ದುಕೊಂಡು ನೀವು ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದಂಥ ಅನಿವಾರ್ಯತೆ ಉಂಟು. ಅಷ್ಟು ಮಾಡಿದಾಗ ವೃಷಭ ರಾಶಿಯವರು ಅದರಲ್ಲಿ ಕೂಡ ಖಂಡಿತ ಗೆದ್ದೇ ಗೆಲ್ತಾರೆ, ಏನು ಸಮಸ್ಯೆ ಇಲ್ಲ. ಓಕೆ, ಆನಂತರ ನಿಮಗೆ 2ನೇ ಮನೆ 2nd ಹೌಸ್, ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನದಲ್ಲಿ ಅಲ್ಲಿ ಬುಧ ಸ್ವಗೃಹಿಯಾಗಿ ಕೂತಿದ್ದಾನಂದಾಗ ಖಂಡಿತ ನಿಮಗೆ ಹಣಕಾಸು 2-3 ಕಡೆಯಿಂದ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸ್ನೇಹಿತರ ಮುಖಾಂತರ ದುಡ್ಡಿನ ಒಂದು ಸೋರ್ಸ್ ಏನುಂಟು ಅದು ನಿಮಗೆ ಬರ್ಬೋದು, ಅಥವಾ ನಿಮ್ಮ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಮಕ್ಕಳ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಆಗುವಂಥ ಸಾಧ್ಯತೆಗಳು ಇರುವುದರಿಂದ ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ. ಆಗಸ್ಟ್ ತಿಂಗಳಲ್ಲಿ ದುಡ್ಡಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಅಂತಹ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇಲ್ಲವೇ ಇಲ್ಲ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. 4th ಹೌಸ್ಗೆ ಬಂದಾಗ ಸುಖ ಸ್ಥಾನದಲ್ಲಿ ಶುಕ್ರ ಮತ್ತು ಕೇತುವಿನ ಒಂದು ಇಂಪ್ಯಾಕ್ಟ್ ಇರುವುದರಿಂದ ಎಲ್ಲೊಂದು ಕಡೆ ನಿಮ್ಮ ತಾಯಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಹೆಲ್ತ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಉಂಟು. ತಾಯಿಗೆ ಎಲ್ಲೋ ಒಂದು ಕಡೆ ಈ ಶುಗರ್ ಪ್ರಾಬ್ಲಮ್ ಉಂಟು ಅಂತಾದಾಗ ಅದು ಸ್ವಲ್ಪ ಎನ್ಹ್ಯಾನ್ಸ್ ಆಗುವಂಥದ್ದು, ಜಾಸ್ತಿ ಆಗುವಂಥದ್ದು, ಅದರಿಂದ ತೊಂದರೆ ಆಗ್ಬೋದು. ತಾಯಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಎಲ್ಲೊಂದು ಕಡೆ ನೀವೇನು ಮಾಡಬೇಕಾಗುತ್ತೆ, ಅವ್ರಿಗೆ ಟ್ರೀಟ್ಮೆಂಟ್ ಏನು ಬೇಕು ಅದನ್ನು ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಮೂಮೆಂಟಲ್ಲಿ ಯಾವ ಜಾಗ ಪರ್ಚೇಸ್ ಮಾಡುವಂಥದ್ದು ಮಾತ್ರ ಬೇಕಾಗಿಲ್ಲ. ಸ್ವಲ್ಪ ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಜಾತಕವನ್ನು ತೋರಿಸಿ ಅದರ ಮುಖಾಂತರ ಮುಂದುವರಿರಿ ಅಂತ ಹೇಳ್ತೇನೆ. ತುಂಬ ಒಳ್ಳೆ ರಿಸಲ್ಟ್ ಅಂತೂ ಡೆಫಿನೆಟ್ ಬಂದೇ ಬರುತ್ತೆ. ಯಾಕಂದರೆ 4th ಹೌಸಲ್ಲಿ ಕೇತು ಇರುವಾಗ ಏನಾಗುತ್ತೆ, ಎಲ್ಲಿ ಜಾಗ ಪರ್ಚೇಸ್ ಮಾಡ್ತೀರಾ, ಮೇ ಬಿ ಆ ಜಾಗದ ಡಾಕ್ಯುಮೆಂಟ್ ಸರಿ ಇಲ್ಲದೆ ಹೋಗ್ಬೋದು, ಅಥವಾ ಆ ಜಾಗವನ್ನು ಯಾರಿಗೋ ಮಾರಿರ್ತಾರೆ, ಮತ್ತೆ ನಿಮಗೆ ಕೂಡ ಅದನ್ನು ಏನೋ ಯಾವುದೋ ಡಾಕ್ಯುಮೆಂಟನ್ನು ಕ್ರಿಯೇಟ್ ನಿಮಗೂ ಮಾರಿರ್ತಾರೆ. ಇದು ಮೋಸಗಳನ್ನು ನೋಡಬೇಕಾದ ಅನಿವಾರ್ಯತೆ ಇರುವುದರಿಂದ ಜಾಗದ ವಿಚಾರದಲ್ಲಿ ಈ ಒಂದು ಡಿಸೆಂಬರ್ವರೆಗೆ ಬೇಡ, ನಂತರ ನೀವು ಮಾಡಿ, ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿರ್ತದೆ. 10ನೇ ಮನೆಯಲ್ಲಿ ರಾಹುವಿನ ಇಂಪ್ಯಾಕ್ಟ್ ಇರುವುದರಿಂದ ಮತ್ತು ಲಾಭಸ್ಥಾನದಲ್ಲಿ ಶನಿಯ ಇಂಪ್ಯಾಕ್ಟ್ ಇರುವುದರಿಂದ ಕಾರ್ಯಕ್ಷೇತ್ರ ಮಾತ್ರ ಬಹಳ ದೊಡ್ಡ ಮಟ್ಟಿಗೆ ಬೆಳೆಯುವಂಥ ಸಾಧ್ಯತೆಗಳು ಇರುವುದರಿಂದ, ರಾಹು ಮಹಾರಾಜನ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುವುದರಿಂದ ಒಳ್ಳೆ ರಿಸಲ್ಟನ್ನು ಅದರ ಮುಖಾಂತರ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ಆನಂತರ ಶನಿ ಮಹಾರಾಜ ವಕ್ರಿಯಾಗಿ ಆತ ಏನು ಮಾಡ್ತಾನೆ, ತನ್ನ ಒಂದು ಮೂಲ ತ್ರಿಕೋನ ರಾಶಿಗೇನೆ ತನ್ನ ಪ್ರಭಾವವನ್ನು ಬೀರ್ತಾ ಇರುವುದರಿಂದ ಕೆಲಸದಲ್ಲಿ ಏನಾದರೂ ಸ್ಟೇಟಸ್ ಬೇಕು ಅಂದಾಗ, ಕೆಲಸದಲ್ಲಿ ಆ ಮಟ್ಟಿಗೆ ಬೆಳಿಬೇಕು ನನಗೆ ಯಾವುದೋ ಒಂದು ರೂಪದಲ್ಲಿ, ಅಥವಾ ಮೊದಲೇ ಹೇಳಿದ್ದೇನೆ ರೆಕಗ್ನೈಸ್ ಆಗ್ತಾ ಇಲ್ಲ ಅಂತ, ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಇರುವುದರಿಂದ ನಮ್ಮ ವೃಷಭ ರಾಶಿಯವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನಿಮ್ಮ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ಬೋದು, ಅವರಿಗೆ ಟ್ರೀಟ್ಮೆಂಟ್ ಆದೀತು. ತಾಯಿಯ ಆರೋಗ್ಯ ಕೂಡ, ತಂದೆ ಆರೋಗ್ಯ ಕೂಡ, ಇದನ್ನು ಅರ್ಥ ಮಾಡ್ಕೊಳ್ಳಿ. ತಂದೆಗೆ ಎಷ್ಟು ಸಾಧ್ಯನಷ್ಟು ಪ್ರೀತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ ರವಿ ಮಹಾರಾಜ ನಿಮ್ಮನ್ನು ಆಗಸ್ಟ್ ತಿಂಗಳೇ ಆಳ್ತಾ ಇರೋದರಿಂದ ತಂದೆಯ ಒಂದು ಆಶೀರ್ವಾದವನ್ನು ಪಡ್ಕೊಂಡಾಗ ಮೇ ಬಿ ಅಲ್ಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಬಿಡ್ತೀರಾ. ನಾನು ಓವರ್ ಆಲ್ ಹೇಳಬೇಕಾದ್ರೆ ವೃಷಭ ರಾಶಿಯವರಿಗೆ ಅಂಥದ್ದೇನು ನೆಗೆಟಿವ್ ಖಂಡಿತ ಇಲ್ಲವೇ ಇಲ್ಲ. ಕಾರ್ಯಕ್ಷೇತ್ರ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇರೋದರಿಂದ ಅದರಲ್ಲಿ ಒಂದಷ್ಟು ಸ್ಟೇಟಸ್ ಅನ್ನ ನೀವು ಗಳಿಸ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಅದು ಖಂಡಿತ ನಿಮ್ಮ ಪಾಲಿಗೆ ಬಂದೇ ಬರ್ತದೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಬರೇ ತಂದೆಯ ಒಂದು ಆರೋಗ್ಯ ಮತ್ತೆ ತಂದೆಯ ಜೊತೆಗೆ ಇದ್ದುಕೊಂಡು ಅವರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ. ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಪುಟ್ಟ ತೊಂದರೆಗಳಿಂದ ಸಮೇತ ನಮ್ಮ ವೃಷಭ ರಾಶಿಯವರು ಗೆದ್ದು ಬಿಡ್ತಾರೆ. ಒಳ್ಳೆದಂತೂ ಆಗೇ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಬುಧ ಮಹಾರಾಜ. ಓಕೆ, ಹಾಗಾದ್ರೆ ಬುಧ ಮಹಾರಾಜ ಎಲ್ಲಿದ್ದಾನೆ ಅಂದ್ರೆ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬುಧ ಮಹಾರಾಜ ನಿಮ್ಮನ್ನು ಆಳ್ತಾನೆ. ಓಕೆ, ತೋ ಇಲ್ಲೇನಾಗುತ್ತೆ, ಬುಧ ಮಹಾರಾಜ ನಿಮಗೆ ರಾಶಿಯಲ್ಲಿನೇ ಭ್ರಮಣ ಮಾಡ್ತಾನೆ. ಆತ ಬಂದು 4ನೇ ಮನೆ ಅಧಿಪತಿಯಾಗಿ ರಾಶಿಯಲ್ಲೇ ಇದ್ದಾನೆ ಚಂದ್ರನ ಜೊತೆಗೆ. ತೋ ಇದರ ಅರ್ಥ ಏನಂದ್ರೆ ಎಲ್ಲೊಂದು ಕಡೆ ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರಗಳನ್ನ ಖುದ್ದು ನೀವೇ ಡಿಸಿಷನ್ ಮಾಡಬೇಕು ಅಥವಾ ಡಿಸಿಷನ್ ತಗೊಳ್ಬೇಕಾದ್ರ ಬಗ್ಗೆ ಅಂತ ಇಂಡಿಕೇಶನ್ ಇದೆ. ಖಂಡಿತ ತಗೊಳ್ಳಿ, ಒಳ್ಳೆದಂತೂ ಆಗಿ ಆಗ್ತದೆ. ಆನಂದ ಬುಧ ಮಹಾರಾಜ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಂತ ಹೈಯರ್ ಎಜುಕೇಶನ್ ಮಾಡೋರಿಗೆ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಖಂಡಿತ ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ದೂರ ಹೋಗಿ ಎಜುಕೇಶನ್ ಮಾಡಬೇಕು ಅಂತ, ಅಥವಾ ನಾಲೆಜ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಂತ ಇಚ್ಛೆ ಉಳ್ಳವರಿಗೆ ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡುವುದರಿಂದ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅಲ್ಲಿ ಕೂಡ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಬುಧ ಮಹಾರಾಜ ರಾಶಿಯಲ್ಲಿ ಇದ್ದುಕೊಂಡು 7th ಹೌಸ್ ಅನ್ನು ನೋಡುವುದರಿಂದ ಯಾರಿಗೆಲ್ಲ ಮದುವೆಗೆ ಸಂಬಂಧಪಟ್ಟ ವಿಚಾರಗಳು ಪ್ರೊಸೀಡ್ ಆಗಬೇಕು, ಇಷ್ಟವರೆಗೆ ಮದುವೆನೇ ಆಗಿಲ್ಲ ಅಂತವರಿಗೆಲ್ಲ ಪ್ರಯತ್ನ ಮಾಡಿದಾಗ ಬಹಳ ಕ್ವಿಕ್ ಆಗಿ ಮದುವೆ ಫಿಕ್ಸ್ ಆಗುವಂಥ ಯೋಗ ಬಗ್ಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಬುಧ ಮಹಾರಾಜ ನಿಮ್ಮನ್ನ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಆಳುವುದರಿಂದ ನಮ್ಮ ಮಿಥುನ ರಾಶಿಯವರು ನಿಮ್ಮ ಮಾತಿನಲ್ಲಿ ಗಮನ ಕೊಡಿ, ಕಮ್ಯುನಿಕೇಶನ್ ಅಲ್ಲಿ ಗಮನ ಕೊಡಿ ಅಂತ ಹೇಳ್ತೇನೆ. ತುಂಬಾ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಯಾರಿಗೂ ನೋವನ್ನು ಉಂಟಾಗುವಂತೆ
ಆಗುತ್ತೆ, ದಯವಿಟ್ಟು ಮಾತಾಡ್ಲಿಕ್ಕೆ ಹೋಗಬೇಡಿ, ಅನ್ಯಥಾ ನಿಮಗೆ ಆಗಸ್ಟ್ ತಿಂಗಳು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆ ಉಂಟು. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಸೆಕೆಂಡ್ ಹೌಸ್ ಅಲ್ಲಿ ರವಿ ಮತ್ತೆ ಗುರುವಿನ ಒಂದು ಕಾಂಬಿನೇಷನ್ ಇದೆ. ರವಿ ಮತ್ತೆ ಗುರುವಿನ ಒಂದು ಇನ್ಫ್ಲುಯೆನ್ಸ್ ಇರುವುದರಿಂದ ಎರಡನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಪಡ್ಕೊಂಡು ಬಿಡ್ತದೆ. ಎರಡನೇ ಮನೆ ಬಂದು ನಿಮ್ಮ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ ಆಗಿರುವುದರಿಂದ ಗುರುವಿನ ಉಪಸ್ಥಿತಿ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಕೊಟ್ಟರು ಕೂಡ ರವಿಯಲ್ಲಿದ್ದಾನೆ, ವಿಪರೀತ ರೀತಿಯಲ್ಲಿ ಖರ್ಚು ವೆಚ್ಚಗಳನ್ನು ಮಾಡಿಸಿಬಿಡ್ತಾನೆ. ಕೆಲವೊಮ್ಮೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಖರ್ಚು ವೆಚ್ಚ ಆಗುತ್ತೆ, ಕೆಲವೊಮ್ಮೆ ನಿಮ್ಮ ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಖರ್ಚು ವೆಚ್ಚಗಳು, ಕೆಲವೊಮ್ಮೆ ನಿಮ್ಮ ಕುಟುಂಬದಲ್ಲಿ ದೈವಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ಡೆಫಿನೆಟ್ ಆಗಿ ಬಂದೇ ಬರ್ಬೋದು ಸರ್. ಬಂದರೆ ಬರಲಿ, ಏನು ಸಮಸ್ಯೆ ಇಲ್ಲ, ಬಟ್ ಹಣ ಖರ್ಚು ಏನಾದರೂ ವೇಸ್ಟ್ ಖರ್ಚು ಮಾಡೋದ್ರಿಂದ ಬಚಾವಾಗಿ ಬಿಡಿ ಅಂತ ಹೇಳ್ತೇನೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಮೂರನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತುವಿನ ಭ್ರಮಣ ಶುಕ್ರ ಮತ್ತೆ ಕೇತುವಿನ ಒಂದು ಕಾಂಬಿನೇಷನ್ ಇರುವುದರಿಂದ, ಮೂರನೇ ಮನೆ ಟ್ರಾವೆಲಿಂಗ್ಗೆ ಸಂಬಂಧಪಟ್ಟಂತೆ ಇರುವುದರಿಂದ ಖಂಡಿತ ವಾಹನದಲ್ಲಿ ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ನೀವೇನಾದರೂ ಖುದ್ದು ಡ್ರೈವಿಂಗ್ ಮಾಡ್ತಾ ಇದ್ರೆ ರ್ಯಾಶ್ ಡ್ರೈವಿಂಗ್ ಬೇಡ ಅಂತ ಹೇಳ್ತೇನೆ, ಅನ್ಯಥಾ ಕೆಲವೊಂದು ಬಾರಿ ವಾಹನಕ್ಕೆ ತೊಂದರೆಗಳಾಗುವಂಥದ್ದು, ಜಖಮ್ ಆಗುವಂಥ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ. ಅಲ್ಲಿ ಶುಕ್ರನ ಉಪಸ್ಥಿತಿ ಮೂರನೇ ಮನೆಯಲ್ಲಿ ಕೇತು ಜೊತೆಗೆ ಇರುವುದರಿಂದ, ಶುಕ್ರ ಬಂದು ನಿಮ್ಮ ಫಿಫ್ತ್ ಲಾರ್ಡ್, ಐದನೇ ಮನೆ ಅಧಿಪತಿ ಆಗಿರುವುದರಿಂದ, ನಿಮ್ಮ ಸ್ನೇಹಿತರ ಜೊತೆಗೆ, ನಿಮ್ಮ ಪ್ರೀತಿ ಪ್ರೇಮ ಯಾರ ಜೊತೆಗೆ ಇದ್ರೂ ಕೂಡ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಅನ್ಯಥಾ ಕೆಲವೊಂದು ಬಾರಿ ಹೊಡೆತ ತಿನ್ಬೇಕಾದ ಅನಿವಾರ್ಯತೆ ಅಥವಾ ಅವ್ರು ನಿಮ್ಮನ್ನು ಬಿಟ್ಟು ದೂರ ಹೋಗುವಂಥ ಸಾಧ್ಯತೆಗಳು ಇರುವುದರಿಂದ ಬಹಳ ಜಾಗರೂಕರಾಗಿರಿ. ಕೆಲವೊಂದು ಬಾರಿ ನಿಮ್ಮ ಮಕ್ಕಳು ಹೈಯರ್ ಎಜುಕೇಷನ್ಗೆ ಅಥವಾ ಓದಲಿಕ್ಕೆ ಬೇಕಾಗಿ ಮನೆಯಿಂದ ದೂರ ಹೋಗುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗ್ತಾ ಉಂಟು. ಖಂಡಿತ ಅಂಥದ್ದೊಂದು ಸ್ಥಿತಿ ಬಂದಾಗ ಅವರನ್ನು ಎಲ್ಲಿ ಕಳಿಸ್ಬೇಕು ಅದರ ಬಗ್ಗೆ ಡಿಸಿಷನ್ ಮೇಕಿಂಗ್ ಮಾಡಿ ನೀವು ಅವ್ರನ್ನ ಕಳಿಸ್ಕೊಡ್ಬೋದು. ಅವ್ರನ್ನ ಹೊರಗಡೆ ಓದಲಿಕ್ಕೆ ಏನು ಸಮಸ್ಯೆ ಆಗಲ್ಲ, ಅದು ತುಂಬಾ ಚೆನ್ನಾಗಿರ್ತದೆ. ಭಾಗ್ಯದಲ್ಲಿ ರಾಹುವಿನ ಇಂಪ್ಯಾಕ್ಟ್ ಇರುವುದರಿಂದ ಇದು ತಂದೆಗೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ತಂದೆಗೆ ಹೆಲ್ತ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಇರುವುದರಿಂದ ಗಮನ ಕೊಡಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ 9ನೇ ಮನೆಯಲ್ಲಿ ರಾಹು ಇರುವುದರಿಂದ ವಿದೇಶ ಪ್ರಯಾಣ ಮಾಡುವವರಿಗೆ ಕೆಲವೊಂದು ಬಾರಿ ಮೋಸಗಳನ್ನು ನೋಡಬೇಕಾದ ಅನಿವಾರ್ಯತೆ ಇರ್ಬೋದು. ಅದರಿಂದಾಗಿ ಅಲ್ಲಿಂದ ಯಾರು ವೀಸಾ ಕಳಿಸ್ಕೊಡ್ತಾರೆ, ಯಾರಿಗೆ ನೀವು ಹಣ ಕೊಡ್ತಾ ಇದ್ದೀರಾ ಅದರ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಅನ್ಯಥಾ ಕೆಲವೊಮ್ಮೆ ನಾವು ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಇದೆ ಸರ್. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ, ಅನ್ಯಥಾ ತೊಂದರೆಗಳನ್ನು ಸುಮ್ಮನೆ ಮೈ ಮೇಲೆ ಹೇಳ್ಕೊಂಡಾಗೆ ಆಗ್ತದೆ. ಇನ್ನು ಶನಿ ಮಹಾರಾಜ 10ನೇ ಮನೆಯಲ್ಲಿದ್ದಾನೆ, ಆತ ವಕ್ರಿಯಾಗಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ, ಮೂಲ ತ್ರಿಕೋನ ರಾಶಿ. ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳು ಪರವಾಗಿಲ್ಲ ಅಂತ ಇಂಡಿಕೇಶನ್ ಇದೆ. ಆದರೂ ಕೂಡ ನಿಮ್ಮ ಮೇಲಾಧಿಕಾರಿಗಳು ಯಾರಿದ್ದಾರೆ, ನಿಮ್ಮ ಮ್ಯಾನೇಜರ್ ಯಾರಿದ್ದಾರೆ, ಬಾಸ್ ಯಾರಿದ್ದಾರೆ, ಅವ್ರ ಜೊತೆಗೆ ವ್ಯವಹಾರ ಮಾಡುವಾಗ, ಯಾಕಂದ್ರೆ ಬುಧನ ಇಂಪ್ಯಾಕ್ಟ್ ಇರುವುದರಿಂದ ನೀವೆಲ್ಲ ಒಂದು ಕಡೆ ತಪ್ಪಿ ಮಾತಾಡಿ ಅವ್ರ ಜೊತೆಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ ಸರ್. ಬಾಕಿ ವಿಚಾರ ಇಷ್ಟ ಮಚ್ಚ ಬೆಟರ್, ತೊಂದರೆ ಇಲ್ಲ. ಯಾಕಂದ್ರೆ ನಿಮಗೆ ಚಂದ್ರನಿಂದ 2ನೇ ಮೇಲೆ ಗುರು ಇರುವುದರಿಂದ, ಗುರು ಬಲ ಇರುವುದರಿಂದ ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ತೊಂದರೆಗಳಿಂದ ಪಾರಾಗುವಂತಹ ಒಂದು ಆ ಶಕ್ತಿಯನ್ನು ಆತ ಪ್ರದಾನಿಸ್ತಾನೆ. ಅದರಿಂದಾಗಿ ಅದು ಪರವಾಗಿಲ್ಲ ಅಂತ ಹೇಳ್ತೇನೆ. ಆದ್ರೂ ಕೂಡ ನಮ್ಮ ಒಂದು ಖುದ್ದು ಜಾಗೃತಿ ಅಥವಾ ನಮ್ಮ ಒಂದು ನಾವೊಂದು ಪ್ರಿಕಾಷನ್ ತಗೊಳ್ಬೇಕೇನು, ಅದು ತಗೊಳ್ಳೇಬೇಕಾದ ಅನಿವಾರ್ಯತೆ ಇರುವುದರಿಂದ ಅದರ ಬಗ್ಗೆ ಗಮನ ಕೊಡಿ, ತುಂಬಾನೇ ಚೆನ್ನಾಗಿರ್ತಾರೆ. ಓಕೆ, ಆನಂತರ ನಿಮಗೆ 12ನೇ ಮನೆಯಲ್ಲಿ ಕುಜನ ಭ್ರಮಣ ಆಗ್ತಾ ಉಂಟು. ಕುಜ ಬಂದು ನಿಮಗೆ ಲಾಭಾಧಿಪತಿ ಮತ್ತೆ ಅಥವಾ ಷಷ್ಠಾಧಿಪತಿಯಾಗಿ 12th ಹೌಸ್ ಅಲ್ಲಿ ಇರುವುದರಿಂದ ಆರೋಗ್ಯದ ಬಗ್ಗೆ ಮಾತ್ರ ತುಂಬಾ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಅದರಲ್ಲಿ ಕೂಡ ಯಾರಿಗೆಲ್ಲ ಬ್ಲಡ್ ಪ್ರೆಷರ್ನ ಸಮಸ್ಯೆ ಉಂಟು, ಬ್ಲಡ್ ರಿಲೇಟೆಡ್ ಸಮಸ್ಯೆ ಉಂಟು, ಅಥವಾ ರಕ್ತ ಅಂದರೆ ನಿಮ್ಮ ಶುಗರ್ಗೆ ಸಂಬಂಧಪಟ್ಟ ಸಮಸ್ಯೆ ಉಂಟು, ಅಥವಾ ಸ್ತ್ರೀಯರಾದರೆ ಪಾಪ ಅವರಿಗೆ ಈ ತಿಂಗಳ ಸಮಸ್ಯೆ ಉಂಟು ಅಂತ ಆದಾಗ ಅದು ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಜಗಳ ಮಾಡ್ಲಿಕ್ಕೆ ಹೋಗಬೇಡಿ, ಯಾರ ಜೊತೆ ರ್ಯಾಶ್ ಆಗಿ ಮಾತಾಡ್ಲಿಕ್ಕೆ ಹೋಗಬೇಡಿ, ಅನ್ಯಥಾ ಸಮಸ್ಯೆಗಳು ತೀವ್ರಗತಿಯಲ್ಲಿ ಬರ್ತಾ ಇರುವ ಸಾಧ್ಯತೆಗಳು ಇದ್ದೇ ಇದೆ. ಖರ್ಚು ವೆಚ್ಚಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಆಗುತ್ತೆ, ಸ್ವಲ್ಪ ಜಾಗರೂಕರಾಗಿರಿ. ನಾನು ಹೇಳಿದ್ರೆ ಸ್ವಲ್ಪ ಜಾಗರೂಕರಾಗಿರಿ, ಏನೂ ತೊಂದರೆ ಇಲ್ಲ. ಪರಿಹಾರ ಏನ್ ಮಾಡ್ಕೊಳ್ಬೋದು ನೀವು ನೋಡಿ, ತೊಂದರೆ ಇದೆ, ಸೊಲ್ಯೂಷನ್ ಕೂಡ ಇದೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ನಮ್ಮ ಮಿಥುನ ರಾಶಿಯವರಿಗೆ ಪರಿಹಾರ ಎಲ್ಲೋ ಒಂದ್ ಕಡೆ ವಿಷ್ಣುವಿನ ಟೆಂಪಲ್ ಇದ್ರೆ ಅಲ್ಲಿ ಹೋಗಿ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ಬನ್ನಿ ಬುಧವಾರ ದಿವಸ, ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಆನಂತರ ಸಾಧ್ಯ ಆದ್ರೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮದ ಪಠಣೆಯನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದರ ಮುಖಾಂತರ ನಮ್ಮ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ. ಇಲ್ಲಿ ಗೆಲುವು ಖಂಡಿತ ನಿಮ್ಮದು ಆಗಿ ಆಗುತ್ತೆ. ಇನ್ನು ಮುಂದೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ. ಇದೇ ತಿಂಗಳು ಅಂದ್ರೆ ಜುಲೈ ತಿಂಗಳ 20ನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ವಾಸ್ತು ತರಗತಿ ಆಗಿರುತ್ತೆ. ಈ ತರಗತಿಯಲ್ಲಿ ನಾವು ವೇದಿಕ ವಾಸ್ತು, ಮಹಾವಾಸ್ತು, ಆಸ್ಟ್ರೋ ವಾಸ್ತು, ಕ್ರಿಸ್ಟಲ್ ವಾಸ್ತು, ಈ 4 ವಾಸ್ತುಗಳ ಒಂದಷ್ಟು ರಹಸ್ಯಗಳನ್ನು ಬ್ಲೆಂಡ್ ಮಾಡಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಿಗೆಲ್ಲ ವಾಸ್ತು ಕಲಿಬೇಕನ್ನೋ ತೀವ್ರ ಇಚ್ಛೆ ಇದೆ, ವಾಸ್ತುವನ್ನ ಪ್ರೊಫೆಷನಲ್ ಆಗಿ ಸ್ವೀಕಾರ ಮಾಡ್ಕೊಂಡು ಅದರಲ್ಲಿ ಮುಂದುವರಿಬೇಕನ್ನೋ ತೀವ್ರ ಇಚ್ಛೆ ಇದೆ, ದಯವಿಟ್ಟು ಅಂತವ್ರು ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗಾದ್ರೆ ತಡ ಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೋಟಲ್ ಡೀಟೇಲ್ ಕೊಟ್ಟಿದ್ದಾವೆ. ಡೀಟೇಲ್ ಅನ್ನು ಓದಿಕೊಂಡು ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ. ಇದು ಬಹಳ ಫೇವರಬಲ್ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಈ ಒಂದು ಅಪರ್ಚುನಿಟೀಸ್ ಅನ್ನ, ಈ ಒಂದು ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಾಟಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ. ಶನಿ ಮಹಾರಾಜ ಯಾರು ನಿಮಗೆ, ಆತ 7th ಲಾರ್ಡ್ ಅಂಡ್ 8th ಲಾರ್ಡ್ ಆಗಿ ಭಾಗ್ಯಸ್ಥಾನದಲ್ಲಿದ್ದು ವಕ್ರಿಯಾಗಿ ಮತ್ತೆ 8ನೇ ಮನೆಗೆ ಬರ್ತಾ ಇದ್ದೀನಿ. 8ನೇ ಮನೆ ಆಲ್ರೆಡಿ ರಾಹು ಇದ್ದಾನೆ ಸರ್. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. 8ನೇ ಮನೆ ಬಂದು ನಿಮ್ಮ ಅನ್ಸೆಸ್ಟರ್ಸ್ ಪ್ರಾಪರ್ಟಿ, ಆದ ಹೆಣ್ಣು ಮಕ್ಕಳಿಗೆ ಗಂಡನ ಮನೆ, ಗಂಡನ ಹಣಕಾಸು,
ಮತ್ತೆ ನಿಮ್ಮ ಆಯುಷ್ಯ ಸ್ಥಾನ ವೇರಿಯೇಷನ್ ಕೊಡುವಂತ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಆಗಸ್ಟ್ ತಿಂಗಳಲ್ಲಿ ಒಂದಷ್ಟು ವೇರಿಯೇಷನ್ಗಳನ್ನು ನೋಡಬೇಕಾದಿತ್ತು. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಮೋಸಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರ್ಬೋದು ಸರ್. ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ತಂದೆ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಒಡ ಹುಟ್ಟಿದವರಿಗೆ ಜೊತೆಗೆ ಸಮೇತ ನಿಮಗೆ ಮತಭೇದಗಳಾಗುತ್ತೆ. ಅಲ್ಲೆಲ್ಲೋ ಒಂದು ಕಡೆ ಅವ್ರ ಜೊತೆಗೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಜಗಳಗಳಾಗುವಂಥ ಸಾಧ್ಯತೆಗಳು ಖಂಡಿತ ಇದ್ದೇ ಇರ್ತದೆ. ಅದರಲ್ಲೂ ಕೂಡ ಹೇಳ್ತೇನೆ, ನಮ್ಮ ಕರ್ಕಾಟಕ ರಾಶಿಯವರಿಗೆ ತಪ್ಪು ತಿಳ್ಕೊಬೇಡಿ. ಎಲ್ಲೋ ಒಂದು ಕಡೆ ನಿಮಗೆ ಅನೈತಿಕ ಸಂಬಂಧಗಳುಂಟು, ಎಕ್ಸ್ಟ್ರಾ ಮೆರಿಟಲ್ಸ್ ಉಂಟು ಅಂತಾದಾಗ ಮೇ ಬಿ ಅದು ದೊಡ್ಡ ಮಟ್ಟಿಗೆ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಉಂಟು, ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅಂಥದ್ದೇನಾದ್ರೂ ಇದ್ರೆ ಅದರಿಂದ ಆಗಸ್ಟ್ ತಿಂಗಳಲ್ಲಿ ದೂರ ಇರಿ ಅಂತ ಹೇಳ್ತೇನೆ. ಮತ್ತೆ ನೋಡೋಣ ಏನಾಗುತ್ತೆ ಅಂತ. ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು. ಓಕೆ, ಗೊತ್ತಾಯ್ತು. ನೋಡಿ, ಇಲ್ಲಿ ಏನಾಗುತ್ತೆ, ನಿಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಏನಾಗುತ್ತೆ ನಮ್ಮ ಕರ್ಕಾಟಕ ರಾಶಿಯವರಿಗೆ ಅಂದ್ರೆ, ಅವ್ರಿಗೆ ಯೋಗಕಾರಕ ಪ್ಲಾನೆಟ್ಸ್ ಯಾರು ಕುಜ, ಆತ ಏನ್ ಮಾಡ್ತಾನೆ, ನಿಮ್ಮ ಅಂದ್ರೆ ತಿಂಗಳ ಆರಂಭದಲ್ಲಿ ಲಾಭ ಸ್ಥಾನದಲ್ಲಿದ್ದಾನೆ. ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ. ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನ ಹೊರತರಲಿಕ್ಕೆ, ನಿಮ್ಮನ್ನ ಮುಕ್ತರನ್ನಾಗಿ ಮಾಡಲಿಕ್ಕೆ ಕುಜ ಮಹಾರಾಜ ಖಂಡಿತ ನಿಮಗೆ ಹೆಲ್ಪ್ ಅಂತೂ ಮಾಡಿಯೇ ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿ ನೀವೇನು ಮಾಡಬೇಕಾಗುತ್ತೆ, ಶನಿಯ ಪ್ರಭಾವ ಬಂದಿರೋದ್ರಿಂದ ಆಂಜನೇಯನ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಅರ್ಪಿಸಿ ದೀಪ ಹಚ್ಚಿ ಬನ್ನಿ ಅಂತ ಹೇಳ್ತೇನೆ. ಇದು ಬಹಳ ಫೇವರಬಲ್ ಆಗುತ್ತೆ ನಿಮಗೆ. ಆನಂತರ ರಾಹು ಮಹಾರಾಜ 8ನೇ ಮನೆಯಲ್ಲಿದ್ದಾನೆ ಅಂದಾಗ ಎಲ್ಲೋ ಒಂದು ಕಡೆ ಆತ ತೊಂದರೆ ಕೊಟ್ಟೇ ಕೊಡ್ತಾನೆ ನಿಮಗೆ. ಆತ ಸುಲಭ ಅಲ್ಲ, ಮೋಸ ಮಾಡಿಸ್ತಾನೆ, ಅದು ಇಂಡಿಕೇಶನ್ ಇದೆ. ಅದರಲ್ಲೂ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ನಾನು ಹೇಳ್ತೀನಿ, ತೊಗರುಬೇಳೆ ಪಾಯಸವನ್ನು ಮಾಡಿ ಸುಬ್ರಹ್ಮಣ್ಯನಿಗೆ ಅರ್ಪಿಸಿ ಅಂತ ಹೇಳ್ತೇನೆ. ಸಾಧ್ಯ ಇಲ್ಲ ಅಂದರೆ ತೊಗರುಬೇಳೆ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಅಕ್ಕಪಕ್ಕದ ಮನೆಯವರಿಗೆ ಅಥವಾ ನಿಮ್ಮ ಮನೆಯವರಿಗೆ ಹಂಚಿಬಿಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ನಿಮಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳಿಂದ, ಶನಿ ಮತ್ತು ರಾಹುನಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ. ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ತುಂಬ ಮತಭೇದಗಳು ಉಂಟಾಗುತ್ತೆ. ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಒಂದು ಮಾತುಕತೆ ಅಂದರೆ ಕಮ್ಯುನಿಕೇಷನ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಬಟ್ ಈ ಪರಿಹಾರ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಮ್ಮ ಕರ್ಕಾಟಕ ರಾಶಿಯವರಿಗೆ ಬಂದೇ ಬರುತ್ತೆ. ಓಕೆ, ಗೊತ್ತಾಯ್ತು. ನಿಮ್ಮ 12ನೇ ಮನೆಯಲ್ಲಿ ಬುಧನ ಭ್ರಮಣ ಆಗ್ತಂಡು, ಬುಧ ಮಹಾರಾಜ 12ನೇ ಮನೆಯಲ್ಲಿದ್ದಾರೆ. ಅಥವಾ ಥರ್ಡ್ ಲಾರ್ಡ್ ಆಗಿ 12ನೇ ಮನೆಯಲ್ಲಿ ಇರುವುದರಿಂದ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳಾಗುತ್ತೆ. ನಿಮಗೆ ಖರ್ಚು ವೆಚ್ಚಗಳು ತೀವ್ರಗತಿಯಲ್ಲಿ ಬರುತ್ತೆ. 12ನೇ ಮನೆಯಲ್ಲಿ ಬುಧ ಆ್ಯಕ್ಚುಲಿ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಉಂಟು. ಅದಕ್ಕೋಸ್ಕರ ಏನಾಗುತ್ತೆ, ಕೆಲವೊಂದು ಬಾರಿ ನರ ದೌರ್ಬಲ್ಯ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಕೂಡ ನೀವು ಅನುಭವಿಸಬೇಕಾಗುತ್ತೆ. ಸ್ವಲ್ಪ ಈ ಹೆಸರು ಕಾಳನ್ನು ಒಂದು ಬುಧವಾರ 500 ಗ್ರಾಮ್ ಹೆಸರು ಕಾಳನ್ನು ಯಾರಿಗಾದ್ರೂ ಡೊನೇಷನ್ ಮಾಡಿ ಅಂತ ಹೇಳ್ತೇನೆ. ಆನಂತರ ವಿಷ್ಣು ಸಹಸ್ರನಾಮದ ಪಠನೆ ಸಾಧ್ಯ ಆದರೆ ಮಾಡಿ, ಅಥವಾ ತುಳಸಿ ಮಾಲೆಯನ್ನು ವಿಷ್ಣುವಿನ ಟೆಂಪಲ್ಗೆ ಅರ್ಪಣೆ ಮಾಡಿ ಬನ್ನಿ. ಬುಧನಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ನೀವು ನಿವೃತ್ತರಾಗಿಬಿಡ್ತೀರಾ. ಆನಂತರ ನಿಮ್ಮ ರಾಶಿಯಲ್ಲಿನೇ ಯಾರು ಇದ್ದಾರೆ, ರಾಶಿಯಲ್ಲಿ ಗುರು ಮತ್ತೆ ರವಿಯ ಭ್ರಮಣ ಆಗ್ತಾ ಉಂಟು. ನಿಮಗೆ ರವಿ ಬಂದು ಆತ ಧನಾಧಿಪತಿಯಾಗಿ ಆತ ರಾಶಿಯಲ್ಲಿ ಭ್ರಮಣ ಮಾಡ್ತಾನೆ. ಬಟ್ ಗುರು ಚಂದ್ರನ ಮೇಲೆ ಭ್ರಮಣ ಮಾಡ್ತಾನೆ. ಸ್ವಲ್ಪ ಟಾರ್ಚರ್ ಇರ್ತದೆ, ಮೆಂಟಲ್ ಟಾರ್ಚರ್ ಇರ್ತದೆ, ಸ್ವಲ್ಪ ಅನುಭವಿಸಬೇಕಾಗುತ್ತೆ. ಅಂದರೆ ಪ್ರೆಷರ್ ಜಾಸ್ತಿನೇ ಕ್ರಿಯೇಟ್ ಆಗಿರ್ತದೆ. ಎಲ್ಲ ಜವಾಬ್ದಾರಿಗಳು ನಿಮ್ಮ ಪಾಲಿಗೆ ಬರುತ್ತೆ ಅನ್ನೋ ಇಂಡಿಕೇಶನ್ ಇದೆ. ಇನ್ನು ಒಂದು ಸ್ವಲ್ಪ ಸಮಯ ನಂತರ ಗುರುಬಲ ಬರುತ್ತೆ ನಿಮಗೆ. ಅದರ ಮುಖಾಂತರ ಎಲ್ಲ ರೀತಿಯ ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿಬಿಡ್ತೀರಾ. ರಾಶಿಯಲ್ಲಿನೇ ರವಿ ಬರುವುದರಿಂದ ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಬೇಕು. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಟೆನ್ಷನ್ ನಿಮಗೆ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸರ್. ಸ್ವಲ್ಪ ಇದು ಟೆಂಪರರಿ ಆಗಿರುತ್ತೆ, ಬಟ್ ಬರುತ್ತೆ ಅಂತ ಪಕ್ಕ. ಸೊ ಅದಕ್ಕೋಸ್ಕರ ಖರ್ಚು ವೆಚ್ಚದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ನಮ್ಮ ಕರ್ಕಾಟಕ ರಾಶಿಯಲ್ಲೂ ನೀವು ಗೆದ್ದು ಬಿಡ್ತೀರಾ. ಸೆಕೆಂಡ್ ಹೌಸ್ ಅಲ್ಲಿ ಶುಕ್ರ ಮತ್ತೆ ಕೇತುವಿನ ಇಂಪ್ಯಾಕ್ಟ್ ಇದೆ. ಕೇತು ಸೆಕೆಂಡ್ ಹೌಸ್ ಅಲ್ಲಿ ಆಕ್ಚುಲಿ ಬರಬಾರ್ದು. ಏನಾಗುತ್ತೆ, ಹಣಕಾಸೆಲ್ಲ ಲೋನ್ ಕಟ್ಟಲಿಕ್ಕೆ ಹೋಗುವಂಥದ್ದು ಅಥವಾ ಹೊಸ ಲೋನ್ ನಿಮಗೆ ಬರುವಂಥ ಸಾಧ್ಯತೆಗಳು ಇರುವುದರಿಂದ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ನಿಮ್ಮ ಶುಕ್ರನ ಆತ 4th ಲಾರ್ಡ್ ಮತ್ತೆ ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿ ಇರುವುದರಿಂದ ಮೇ ಬಿ ಹಣಕಾಸಿಗೆ ಸಂಬಂಧ ತುಂಬ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಇಲ್ಲ. ಬಟ್ ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದರೆ, ಕೇತು ಮಹಾರಾಜನ ಇಂಪ್ಯಾಕ್ಟ್ ಮಾತ್ರ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಇದ್ದೇ ಇದೆ ಸರ್. ಓಕೆನಾ? ಸೊ ನಾನು ಕೆಲವು ರೆಮಿಡೀಸನ್ನು ಹೇಳಿದ್ದೇನೆ, ಕೆಲವು ಪರಿಹಾರಗಳನ್ನು ಹೇಳಿದ್ದೇನೆ. ದಯವಿಟ್ಟು ಅದನ್ನು ಫಾಲೋ ಮಾಡಿದಾಗ ಮೇ ಬಿ ನಮ್ಮ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನನ್ನ ಲೆಕ್ಕದಲ್ಲಿ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ. ನಿಮಗೆ ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ. ಅದರಲ್ಲೂ ಕೂಡ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಬಹಳ ವಿಶೇಷವಾಗಿ PFBM ಅಕ್ಷರಗಳಲ್ಲಿ ಹೆಸರಿಟ್ಕೊಂಡಿದ್ದೀರಾ ಅಥವಾ ಎಸ್ ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡಿದ್ದೀರಾ, ಮೇ ಬಿ ನೀವು ಸ್ವಲ್ಪ ಜಾಸ್ತಿನೇ ಸಫರ್ ಆಗುವಂಥ ಸಾಧ್ಯತೆ ಇರುವುದರಿಂದ ನೀವುಗಳು ಸ್ವಲ್ಪ ಜಾಸ್ತಿನೇ ಎಲ್ಲೋ ಒಂದು ಕಡೆ ಪ್ರಿಕಾಷನ್ ತಗೊಳ್ಬೇಕು, ಅನಿವಾರ್ಯತೆ ಉಂಟು ಸರ್. ತಗೊಳ್ಳಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಓಕೆ, ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಮ ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳು ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದೇನೆ. ಉಳಿದ ರಾಶಿಯವ್ರದ್ದು ಇನ್ನು ಮುಂದಿನ ದಿನಗಳು ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ, 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 ಬಾಯ್.